ಹಲೋ ಹಲೋ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗುರುವೃಂದಕ್ಕೆ ಮೊದಲಿಗೆ ಕಲಾವಿದರ ಪರವಾಗಿ ನಮಸ್ಕಾರ. ಇಲ್ಲಿ ಎಲ್ಲ ಶಿಕ್ಷಕರಿದ್ದೀರಿ, ದಯಮಾಡಿ ಯಾರು ಮಾತಾಡಬಾರ್ದು. ಅಂತರಂಗದಲ್ಲಿ ಅರಿವಾದೊಡೇನೋ ಬಹಿರಂಗದಲ್ಲಿ ಕ್ರಿಯೆಯಿಲ್ಲದನ್ನಕ್ಕ ಅಂತರಂಗದಲ್ಲಿ ಅರಿವಾದೊಡೇನೋ ಅಂತರಂಗದಲ್ಲಿ ಅರಿವಾದೊಡೇನೋ ಬಹಿರಂಗದಲ್ಲಿ ಕ್ರಿಯೆಯಿಲ್ಲದನ್ನಕ್ಕ ಬಹಿರಂಗದಲ್ಲಿ ಕ್ರಿಯೆಯಿಲ್ಲದನ್ನಕ್ಕ ಅಂತರಂಗದಲ್ಲಿ ಅರಿವಾದೊಡೇನೋ ಅಂತರಂಗದಲ್ಲಿ ಅರಿವಾದೊಡೇನೋ ದೇಹವಿಲ್ಲದಿದ್ದೋಡೆ ಪ್ರಾಣಕಾಶ್ರಯ ಉಂಟೆ ದೇಹವಿಲ್ಲದಿದ್ದೋಡೆ 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 ಪ್ರಾಣಕಾಶ್ರಯ ಉಂಟೆ ಕನ್ನಡಿ ಇಲ್ಲದಿದ್ದರೆ ತನ್ನ ಮುಖವ ಕಾಣಬಹುದೇ ತನ್ನ ಮುಖವ ಕಾಣಬಹುದೇ ಸಾಕಾರ ನಿರಾಕಾರ ಏಕೋ ದೇವ ಸಾಕಾರ ನಿರಾಕಾರ ಏಕೋ ದೇವ ಅಂತರಂಗದಲ್ಲಿ ಅರಿವಾದೊಡೇನೋ ಅಂತರಂಗದಲ್ಲಿ ಅರಿವಾದೊಡೇನೋ ಬಹಿರಂಗದಲ್ಲಿ ಕ್ರಿಯೆಯಿಲ್ಲದನ್ನಕ್ಕ ಬಹಿರಂಗದಲ್ಲಿ ಕ್ರಿಯೆಯಿಲ್ಲದನ್ನಕ್ಕ ದೇಹವಿಲ್ಲದಿದ್ದೋಡೆ ಪ್ರಾಣಕಾಶ್ರಯ ಉಂಟೆ ದೇಹವಿಲ್ಲದಿದ್ದೋಡೆ ಪ್ರಾಣಕಾಶ್ರಯ ಉಂಟೆ ಕನ್ನಡಿ ಇಲ್ಲದಿದ್ದಡೆ ತನ್ನ ಮುಖವ ಕಾಣಬಹುದೇ ಕನ್ನಡಿ ಇಲ್ಲದಿದ್ದರೆ ತನ್ನ ಮುಖವ ಕಾಣಬಹುದೇ ಸಾಕಾರ ನಿರಾಕಾರ ಏಕೋ ದೇವ 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 ಸಾರೆ ಮಪದ
ಮಪದ ಸ ಸ ಸ ದ ದ ಸ ರಿ ರಿ ದ ಮಪದ ರೆ ಸ ಸ ರೆ ಪ ಮ ಮದ ಪ ಸ ದ ರೆ ರೆ ಸ ದ ಮ ಪದ ಸ ಸಾಕಾರ ನಿರಾಕಾರ ಏಕೋ ದೇವ ಕೂಡಲ ಸಂಗಮ ಕೂಡಲ ಸಂಗಮ ಕೂಡಲ ಸಂಗಮ ದೇವಾ ದೇವಾ ಅಂತರಂಗದಲ್ಲಿ ಅರಿವಾದೊಡೇನು ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನಕ್ಕ ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನಕ್ಕ ಅಂತರಂಗದಲ್ಲಿ ಅರಿವಾದೊಡೇನು ಅರಿವಾದೊಡೇನು ಅರಿವಾದೊಡೇ ಕೆಲವರು ಈಗಾಗಲೇ ಜಿಲ್ಲಾ ಸಂಘದ ನಡವಳಿ ಪುಸ್ತಕದಲ್ಲಿ ಸೈನ್ ಮಾಡಿಬಿಟ್ಟು ಅದೇ ರಾಜ್ಯ ಸಂಘದ ನಡವಳಿ ಪುಸ್ತಕ ಅಂತ ತಿಳ್ಕೊಂಡಿದ್ದೀರಿ. ದಯವಿಟ್ಟು ಅದು ಕನ್ಫ್ಯೂಸ್ ಮಾಡಿದ್ದಾರೆ. ಇವಾಗ ರಾಜ್ಯ ಸಂಘದ ನಡವಳಿ ಪುಸ್ತಕವನ್ನು ತಗೊಬಂದು ಇಟ್ಟಿದ್ದೀವಿ, ಅಲ್ಲಿ ಹೋಗಿ ಸೈನ್ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಫಸ್ಟ್ ಮಾಡಿರ್ತಕ್ಕಂಥ ಸಹಿಗಳು ಜಿಲ್ಲಾ ನಡವಳಿ ಪುಸ್ತಕದ್ದು, ಹಾಗಾಗಿ ರಾಜ್ಯ ಸಂಘದ ನಡವಳಿ ಪುಸ್ತಕ ಸೈನ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ರಂಗ ನೀಯನ್ನ ಕಾಯಬೇಕು. ರಂಗ ನೀಯನ್ನ ಕಾಯಬೇಕು. ಮಾನಭಿಮಾನವು ನಿನ್ನದು ಎನಗೇನೋ ಮಾನಭಿಮಾನವು ನಿನ್ನದು ಎನಗೇನೋ ದೀನ ರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ಮುಪ್ಪಿಡಿಯ ಬಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇನೋ. ರಕ್ಕಸ ಸುದನನೆ ಕೇಳ ಧ್ರುವರಾಯ ಚಿಕ್ಕವನಲ್ಲವೇನೋ. ರಕ್ಕಸ ಸುದನನೆ ಕೇಳೋ ಧ್ರುವರಾಯ ಚಿಕ್ಕವನಲ್ಲವೇನೋ. ಉಕ್ಕಿ ಬರುವ ಕರ್ಮ ಮಾಡಿದ ಜಮೀಳ ಉಕ್ಕಿ ಬರುವ ಕರ್ಮ ಮಾಡಿದ ಜಮೀಳ ನಿನ್ನಕ್ಕನ ಮಗನೇನೋ ನಿನ್ನಕ್ಕನ ಮಗನೇನೋ. ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ಕರಿರಾಜ ಕರೆಸಿದನೆ ದ್ರೌಪದಿ ದೇವಿ ಬರೆದೊಲೆ ಕಳುಹಿದಳೆ. ಕರಿರಾಜ ಕರೆಸಿದನೆ ದ್ರೌಪದಿ ದೇವಿ ಬರೆದೊಲೆ ಕಳುಹಿದಳೆ. ಹರುಷದಿಂದಲಿ ಋಷಿ
ಪತ್ನಿಯ ಶಾಪವ ಹರುಷದಿಂದಲೇ ಋಷಿ ಪತ್ನಿಯ ಶಾಪವ ಪರಿಹರಿಸಿದೆಯಲ್ಲೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ಮುಪ್ಪಿಡಿಯ ಬಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇನೋ ಮುಪ್ಪಿಡಿಯ ಬಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇನೋ ಶರ್ಪಶಯನ ಶ್ರೀ ಪುರಂದರ ವಿಠಲನ ವಿಠಲ 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 ಸರ್ಪಶಯನ ಶ್ರೀ ಪುರಂದರ ವಿಠಲನ ಸರ್ಪಶಯನ ಶ್ರೀ ಪುರಂದರ ವಿಠಲನ ನಿನೆ ಬಮ ಬನಿ ನಿನೆ ಬಮ ಪರೆ ನಿನೆ ಬಮ ಬನಿ ಬನಿ ನಿನೆ ಬನಿ ಬನಿ ನಿನೆ ಬನಿ ನಿ ಬನಿ ನಿ ಬನಿ ಬನಿ ನಿನೆ ಬಮ ಬಮ ರೆ ಬರೆ ಮ ಬಮ ಬನಿ ನಿ 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 ಸರೆ ಮ ಬನಿ ನಿ 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 ಸಾ ದ ದ ನಿ ಸಾ ದ ದ ನಿ ದ ದ ನಿ ದ ದ ನಿ ದ ದ ನಿ ದ ಸಾ ದ ಸಾ ದ ದ ನಿ ದ ದ ನಿ 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 ಬನಿ ಬನಿ ಬಮ ಬಮ ರೆ ಮರೆ ಮ ಬಮ ಬನಿ ಬನಿ ದ ನಿ ದ ನಿ ದ ನಿ ದ ನಿ ಬನಿ ಬಮ ಬಮ ರೆ ಮ ಬನಿ ಬಮ ಬಮ ರೆ ಮ ಬಮ ರೆ ಮರೆ ನಿ ದ ನಿ ದ ನಿ ದ ನಿ ಮರೆ ಮ ಬಮ ಬನಿ ಶರ್ಪಶಯನ ಶ್ರೀ ಪುರಂದರ ವಿಠಲನ ಶರ್ಪಶಯನ ಶ್ರೀ ಪುರಂದರ ವಿಠಲನ ಆ ಆ ಕಾಯೋ ಅಪ್ರಮೇಯ ಕಾಯೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ಮಾನಭಿಮಾನವು ನಿನ್ನದು ಎನಗೇನೋ ಮಾನಭಿಮಾನವು ನಿನ್ನದು ಎನಗೇನೋ ದೀನ ರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನ ಮಾಡಿದೆನೋ ನಾನೇನ ಮಾಡಿದೆನೋ ನಾನೇನ ಮಾಡಿದೆನೋ ನಾನೇನ ಮಾಡಿದೆನೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ರಂಗ ನೀಯನ್ನ ಕಾಯಬೇಕು ರಂಗ ನೀಯನ್ನ ಕಾಯಬೇಕು ನೀಯನ್ನ ಕಾಯಬೇಕು ನೀಯನ್ನ ಕಾಯಬೇಕು ನನಗೆ ಚಿರಧ್ರುವ ತಾರೆಯು ನೀನು ಅಗಣಿತ ತಾರ ಗಣಗಳ ನಡುವೆ ಅಗಣಿತ ತಾರ ಗಣಗಳ ನಡುವೆ ನಿನ್ನನೇ ಮೆಚ್ಚಿಗೆ ನಾನು ನಿನ್ನನೇ ಮೆಚ್ಚಿಗೆ ನಾನು ನನ್ನೇ ಜೀವನ ಸಮುದ್ರದ ಯಾನಕ್ಕೆ ನನ್ನೇ ಜೀವನ
ಸಮುದ್ರದ ಯಾನಕ್ಕೆ ಚಿರಧ್ರುವ ತಾರೆಯು ನೀನು ಅಗಣಿತ ತಾರ ಗಣಗಳ ನಡುವೆ. ಇಲ್ಲದ ಸಲ್ಲದ ತೀರಗಳೆಡೆಗೆ ತೊಳಲು ಬಳಲಿದರೇನು ಸಂತೋಷ. ಇಲ್ಲದ ಸಲ್ಲದ ತೀರಗಳೆಡೆಗೆ ತೊಳಲು ಬಳಲಿದರೇನು ದಿಟ್ಟಿಯು ನಿನ್ನೋ ನೆಟ್ಟರೆ ಕಡೆಗೆ ದಿಟ್ಟಿಯು ನಿನ್ನೋಳು ನೆಟ್ಟರೆ ಕಡೆಗೆ ಗುರಿಯನು ಸೇರೇನೆ ನಾನು ಅಗಣಿತ ತಾರ ಗಣಗಳ ನಡುವೆ ಅಗಣಿತ ತಾರ ಗಣಗಳ ನಡುವೆ. ಚಂಚಲವಾಗಿದ ತಾರಿಕೆಗಳಲ್ಲಿ ನಿಶ್ಚಲನೆಂದರೆ ನೀನೆ. ಚಂಚಲವಾಗಿದ ತಾರಿಕೆಗಳಲ್ಲಿ ನಿಶ್ಚಲನೆಂದರೆ ನೀನೆ. ಮಿಂಚಿ ಮಿನುಗುತ್ತಿಗ ನಶ್ವರದೆದೆಯಲಿ ಮಿಂಚಿ ಮಿನುಗುತ್ತಿಗ ನಶ್ವರದೆದೆಯಲಿ ಶಾಶ್ವತನೆಂದರೆ ನೀನೆ ಅಗಣಿತ ತಾರ ಗಣಗಳ ನಡುವೆ. ನಿನ್ನನೆ ನೆಚ್ಚಿಗೆ ನಾನು ನಿನ್ನನೆ ನೆಚ್ಚಿಗೆ ನಾನು ನನ್ನೀ ಜೀವನ ಸಮುದ್ರದ ಯಾನಕ್ಕೆ ನನ್ನೀ ಜೀವನ ಸಮುದ್ರದ ಯಾನಕ್ಕೆ ಚಿರಧ್ರುವ ತಾರೆಯು ನೀನು ಅಗಣಿತ ತಾರ ಗಣಗಳ ನಡುವೆ ಅಗಣಿತ ತಾರ ಗಣಗಳ ನಡುವೆ ಗಣಗಳ ನಡುವೆ. ನಿನ್ನನೇ ನೆಚ್ಚಿಗೆ ನಾನು ನಿನ್ನನೇ ನೆಚ್ಚಿಗೆ ನಾ ನಿನ್ನನೇ ನೆಚ್ಚಿಗೆ ನಾ ನಿನ್ನನೇ ನೆಚ್ಚಿಗೆ ನಾನು. ಸಂತ ಶಿಶುನಾಳ ಶರೀಫರ ಗೀತೆ ಇದು. ಹುಟ್ಟಿದ್ದು ಹೊಲಿ ಮನೆ ಬಿಟ್ಟೊಂಟಿ ಕಾಯಿ ಮನಿ ಎಷ್ಟಿದ್ದರೇನಿದು ಖಾಲಿ ಮನೆ. ವಸ್ತಿ ಇರುವ ಮನೆ ಗಸ್ತಿ ತಿರುಗುವ ಮನೆ ಶಿಸ್ತಿಲೆ ಕಾಣುವ ಶಿವನ ಮನೆ. ವಸುಧೆಯೊಳಗ ನಮ್ಮ ಶಿಶುನಾಳಧೀಶನ ವಸುಧೆಯೊಳಗ ನಮ್ಮ ಶಿಶುನಾಳಧೀಶನ ಹಸನದ ಪದಗಳ ಹಾಡೋ ಮನೆ. ಹುಟ್ಟಿದ್ದು ಹೊಲಿ ಮನೆ ಬಿಟ್ಟೊಂಟಿ ಕಾಯಿ ಮನೆ ಹುಟ್ಟಿದ್ದು ಹೊಲಿ ಮನೆ ಬಿಟ್ಟೊಂಟಿ ಕಾಯಿ ಮನೆ ಎಷ್ಟಿದ್ದರೆ
ಎಷ್ಟಿದ್ದರೆ ನೀದು ಖಾಲಿ ಮನಿ ಹುಟ್ಟಿದ್ದು ಹೊಲಿ ಮನಿ ಬಿಟ್ಟುಂಟೆ ಕಾಯಿ ಮನಿ ಎಷ್ಟಿದ್ದರೆ ನೀದು ಖಾಲಿ ಮನಿ ವಸ್ತಿ ಇರುವ ಮನೆ ಗಸ್ತಿ ತಿರುಗುವ ಮನೆ ವಸ್ತಿ ಇರುವ ಮನೆ ವಸ್ತಿ ಇರುವ ಮನೆ ಗಸ್ತಿ ತಿರುಗುವ ಮನೆ ಶಿಸ್ತಿಲೆ ಕಾಣುವ ಶಿವನ ಮನೆ ಶಿಸ್ತಿಲೆ ಕಾಣುವ ಶಿವನ ಮನೆ ಹುಟ್ಟಿದ್ದು ಹೊಲಿ ಮನೆ ಬಿಟ್ಟೊಂಟೆ ಕಾಯಿ ಮನೆ ಎಷ್ಟಿದ್ದರೆ ನೀದು ಖಾಲಿ ಮನೆ ಒಂಬತ್ತು ಬಾಗಿಲ ದಾಟಿ ಹೊರಟು ನೀ ಹೋಗುವಾಗ ಒಂಬತ್ತು ಬಾಗಿಲ ದಾಟಿ ಹೊರಟು ನೀ ಹೋಗುವಾಗ ಗಂಟೆ ಬಾರಿಸಿದಂತೆ ಗಾಳಿ ಮನೆ ಒಂಬತ್ತು ಬಾಗಿಲ ದಾಟಿ ಹೊರಟು ನೀ ಹೋಗುವಾಗ ಒಂಬತ್ತು ಬಾಗಿಲ ದಾಟಿ ಹೊರಟು ನೀ ಹೋಗುವಾಗ ಗಂಟೆ ಬಾರಿಸಿದಂತೆ ಗಾಳಿ ಮನೆ ಹುಟ್ಟಿದ್ದು 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 ಹೊಲಿ ಮನೆ ಬಿಟ್ಟುಂಟೆ ಕಾಯಿ ಮನೆ ಎಷ್ಟಿದ್ದರೆ ನೀದು ಖಾಲಿ ಮನೆ ವಸುಧೆಯೊಳಗ ನಮ್ಮ ಶಿಶುನಾಳಧೀಶನ ವಸುಧೆಯೊಳಗ ನಮ್ಮ ವಸುಧೆಯೊಳಗ ನಮ್ಮ ಶಿಶುನಾಳಧೀಶನ ಹಸನದ ಪದಗಳ ಹಾಡೋ ಮನೆ ಹಸನದ ಪದಗಳ ಹಾಡೋ ಮನೆ ಹುಟ್ಟಿದ್ದು ಹೊಲಿ ಮನೆ ಬಿಟ್ಟೊಂಟಿ ಕಾಯಿ ಮನೆ ಹುಟ್ಟಿದ್ದು ಹೊಲಿ ಮನೆ ಬಿಟ್ಟೊಂಟಿ ಕಾಯಿ ಮನೆ ಎಷ್ಟಿದ್ದರೆ ನೀದು ಖಾಲಿ ಮನೆ ಎಷ್ಟಿದ್ದರೆ ನೀದು ಎಷ್ಟಿದ್ದರೆ ನೀದು ಎಷ್ಟಿದ್ದರೆ ನೀದು ಖಾಲಿ ಮನೆ ಬೀದರ್ ಜಿಲ್ಲೆಯವರು ಎಲ್ಲಿಂದ ಬಂದಿರಿ ಸಂಗೀತ ಅಭಿಮಾನಿಗಳು ನಮ್ಮ ಸರು ನಮ್ಮ ಎಲ್ಲ ಕಲಾವಿದರ ಕಲೆಯನ್ನು ಕಂಡು 500 ರೂಪಾಯಿ ಕೊಟ್ಟಾರ ಇದಕ್ಕೆ ಚಪ್ಪಾಳೆ ತಟ್ರಿ ನೀವು ಇಲ್ಲಿ ನಮಗೆ ನೀವು ಏನು ಕೊಡೋದು ಬೇಕಾಗಿಲ್ಲ ನಿಮ್ಮ ಆಸಕ್ತಿ ಯಾರೂ ಗಲಾಟೆ ಮಾಡಬಾರ್ದು ಹಾಡು ಮುಗಿದ ತಕ್ಷಣ ಒಂದು ಚಪ್ಪಾಳೆ ತಟ್ರಿ ಅಷ್ಟೇ ಕಲಾವಿದರಿಗೆ ಬೇಕಾಗಿದ್ದು ಅದು ಸಂಭಾವನೆ ಅವ್ರು ಕೊಡ್ತಾರೆ ಅಧ್ಯಕ್ಷರು ಕೊಡ್ತಾರೆ ರೀ ನೀವು ಚಪ್ಪಾಳೆ ಕೊಟ್ರೆ ಸಾಕು ಅದಕ್ಕೆ ಜೋರಾಗಿ ಒಂದು ಚಪ್ಪಾಳೆ ತಟ್ರಿ ಇವರು ರವಿಕುಮಾರ್ ಅಂಥೇಳಿ ಆಳಂದದವರು ಕಲಬುರಗಿ ಜಿಲ್ಲೆ ಆಳಂದವರು ರವಿಕುಮಾರ್ ಅಂಥೇಳಿ ನಾವು ಎಲ್ಲರೂ ಗದುಗಿನ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಗ್ಲ ಶಿಷ್ಯರು ನಾವು ಎಲ್ಲರೂ ಇವರು ಸಂತೋಷ್ ಕುಮಾರ್ ಅಂಥೇಳಿ ಇವರು ಗುಲ್ಬರ್ಗದವರು ಕಲಬುರಗಿ ಅವರು ಇವರು ಚೇತನಾಮ್ ಅಂಥೇಳಿ ಇಲ್ಲೇ ದಾವಣಗೆರೆ ಅವರು ನಾನು ಇಲ್ಲೇ ಕೆಲಸ ಮಾಡೋದು ಇಲ್ಲಿ ಆಶ್ರಮ ಇದೆ ನಮ್ಮದು ಬಾಡಾ ಕ್ರಾಸಲ್ಲಿ ಪುಟ್ಟರಾಜ್ ಗವಾಗಳವರು ಸ್ಥಾಪನೆ ಮಾಡಿದ್ದು ಇನ್ನೊಂದು ಆಶ್ರಮ ಇದೆ ಅಲ್ಲಿ ಪ್ರಾಧ್ಯಾಪಕ ನಾನು ನಮ್ಮೂರು ಧಾರವಾಡ ರೀ ಧಾರವಾಡ ಹತ್ರ ನರೇಂದ್ರ ಅಂತ ಬರುತ್ತೆ ಅಲ್ಲಿ ಅವರು ಇವರು ಮೈಸೂರವರು ಚಾಮರಾಜನಗರದವರು ಎಲ್ಲ ಕಲಾವಿದರು ಬಂದಿರಿ ನೀವೆಲ್ಲ ವಿದ್ಯಾವಂತರಿದ್ದೀರಿ ನಿಮ್ಮ ಕಾಣೋ ಸೌಭಾಗ್ಯ ನಮ್ಮದು ಐತಿ ಇವತ್ತು
ಹೋದ ಸರಿ ನಾವು ಬಂದಿದ್ದೀವಿ ಕಾರ್ಯಕ್ರಮಕ್ಕೆ, ಇಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ನಡೆದಿತ್ತು. ನಮ್ಮ ವೀರೇಶ್ ಸರು ಹೇಳಿದರು ಈ ಸಾರಿ ನೀವೇ ಬರ್ಬೇಕಂತೇಳಿ ಒಂದು ಅವಕಾಶ ಮಾಡಿಕೊಟ್ರು. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಇನ್ನೊಂದು ಹಾಡು ಯಾವುದಂದರೆ ತುಂಬ ಅದ್ಭುತವಾದ ಒಂದು ಉತ್ತರ ಕರ್ನಾಟಕ ಪದ್ಯ ಇದು. ನಾನೇ ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ಎಂಬುವುದೆಲ್ಲ ಜಂಬದ ಸೊಲ್ಲು, ಅಂತ್ಯಕ್ಕೆ ತೋರುವುದು ಅಂತ್ಯಕ್ಕೆ ತೋರುವುದು ಈ ನುಡಿ ಸುಳ್ಳು. ದೇವರ ಮನೆಯದು ಈ ಜಗವೆಲ್ಲ, ದೇವರ ಮನೆಯದು ಈ ಜಗವೆಲ್ಲ. ಬಾಡಿಗೆದಾರರು ನಾವುಗಳೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ದೇವರ 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 ಮನೆಯದು ಈ ಜಗವೆಲ್ಲ. ಇಷ್ಟೇ ದಿವಸ ಇಷ್ಟೇ ವರುಷ, ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟು ಕರಾರು, ಇರಬೇಕೆನ್ನುವ ಕಟ್ಟು ಕರಾರು. ಏನಿಹುದೇನಿದು ಏನಿಹುದೇನಿದು ಅರಿತವರಾರು. ದೇವರ 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 ಮನೆಯದು ಈ ಜಗವೆಲ್ಲ. ನಾನೇ ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ನಾನೇ 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 ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ಎಂಬುವುದೆಲ್ಲ ಜಂಬದ ಸೊಲ್ಲು, ಅಂತ್ಯಕ್ಕೆ ತೋರುವುದು ಅಂತ್ಯಕ್ಕೆ ತೋರುವುದು ಈ ನುಡಿ ಸುಳ್ಳು. ದೇವರ 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 ಮನೆಯದು ಈ ಇಷ್ಟನು ಕೊಟ್ಟಿಹುದು ಆತನ ಕರುಣೆ, ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ. ಇಷ್ಟನು ಕೊಟ್ಟಿಹುದು ಆತನ ಕರುಣೆ, ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ. ತಿಳಿದರೆ ಒಳಿತು ಬಾಡಿಗೆ ಸಲ್ಲಿತು ಈ ಜಗವೆಲ್ಲ, ನಾವಿರುವುದು ಎಲ್ಲ ದೇವರ ವಸತಿ. ದೇವರ 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 ನಾವಿರುವುದು ಎಲ್ಲ ನಾವಿರುವುದು ಎಲ್ಲ ದೇವರ ವಸತಿ. ದೇವರ ಮನೆಯದು ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ದೇವರ ಮನೆಯದು ಈ ಜಗವೆಲ್ಲ.
ದೇವರ ಮನೆದು ದೇವರ ಮನೆದು ಈ ಜಗದ. ರಾಜ್ಯ ಕಾರ್ಯಕಾರಿಣಿ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಜಿಲ್ಲಾ ತಾಲೂಕು ಯೋಜನಾ ಶಾಖೆಗಳ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ ಬೆಳಗಿನ ಶುಭೋದಯಗಳನ್ನು ತಿಳಿಸುತ್ತಾ ಇವತ್ತಿನ ಈ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ನಾಡಗೀತೆಯೊಂದಿಗೆ ಆರಂಭಿಸಬೇಕಾಗಿ ಕಲ್ಪನಾ ಮತ್ತು ಸಂಗಡಿಗರಿಂದ ನಾಡಗೀತೆಯೊಂದಿಗೆ ರಾಜ್ಯ ಕಾರ್ಯಕಾರಿಣಿ ಸಭೆಗೆ ಚಾಲನೆಯನ್ನು ಕೊಡ್ತಾರೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವ ಸಲ್ಲಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ರಾಜ್ಯ ಕಾರ್ಯಕಾರಿಣಿ ಸಭೆಗೆ ಆತಿಥ್ಯವನ್ನು ಕೊಟ್ಟು ನಮ್ಮನ್ನೆಲ್ಲ ಇಲ್ಲಿಗೆ ಬರಮಾಡಿಕೊಂಡು ಸತ್ಕರಿಸಿರ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ದಾವಣಗೆರೆ ಜಿಲ್ಲಾ ಅಧ್ಯಕ್ಷರು ಆಗಿರ್ತಕ್ಕಂಥ ವೀರೇಶ್ ವಡನ್ಪುರ ಅವರು ವೇದಿಕೆಯ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರನ್ನು ಸ್ವಾಗತಿಸಬೇಕಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಭವ್ಯ ಭಾರತದ ಮೊದಲನೇ ಅಧಿದೇವತೆಯಾದ ತಾಯಿ ಭಾರತಾಂಬೆಯನ್ನು, ಕರುನಾಡಿನ ಮೊದಲನೇ ಅಧಿದೇವತೆಯಾದ ತಾಯಿ ಭುವನೇಶ್ವರಿಯನ್ನು, ಕರ್ನಾಟಕದಲ್ಲಿ ಸಾರ್ವಜನಿಕರ ಸೇವೆಯನ್ನು ಗೈಯುತ್ತಿರುವ ರಾಜ್ಯ ಸರ್ಕಾರಿ ನೌಕರರನ್ನು ಮನದಾಳದಲ್ಲಿ ಸ್ಮರಿಸುತ್ತಾ, ಆತ್ಮೇರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ದಾವಣಗೆರೆ ವತಿಯಿಂದ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಮಿತಿಯನ್ನು ಇಂದಿನ ದಿನ ಏರ್ಪಡಿಸಲಾಗಿದೆ. ತಮಗೆಲ್ಲ ಗೊತ್ತಿದೆ, 2019ನೇ ಸಾಲಿನಿಂದ 2024ನೇ ಸಾಲಿನ ಅವಧಿಯಲ್ಲಿ ಮೊದಲನೇ ಸರ್ವ ಸದಸ್ಯರ ಮಹಾಸಭೆಯನ್ನು ದಾವಣಗೆರೆ ನಗರದಲ್ಲಿ ಆಯೋಜಿಸಿ, ತದನಂತರ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಕೂಡ ದಾವಣಗೆರೆಯಲ್ಲಿ ಯಶಸ್ವಿಯಾಗಿ ನೆರವೇರಿಸಿ ರಾಜ್ಯದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ದಾವಣಗೆರೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಮಾದರಿ ಜಿಲ್ಲಾ ಸಂಘವಾಗಿ ಹೊರಹೊಮ್ಮಿರ್ತಕ್ಕಂಥದ್ದನ್ನು ತಾವೆಲ್ಲ ನೋಡಿದ್ದೀರಿ. ಆತ್ಮೇರೆ ಇಂದು ಕೂಡ ಇವತ್ತು 2019ನೇ ಸಾಲಿನಿಂದ 2024ನೇ ಸಾಲಿನ ಕೊನೆಯ ರಾಜ್ಯ ಕಾರಣಿ ಸಮಿತಿಯನ್ನು ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಇಷ್ಟೊಂದು ಯಶಸ್ವಿಯಾಗಿ ಪೂರ್ಣಗೊಳಿಸಲಿಕ್ಕೆ ಕಾರಣ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ CS ಷಡಾಕ್ಷರಿ ಸರ್ ಅವರು ದಾವಣಗೆರೆ ಜಿಲ್ಲೆಯ
ಸಂಘದ ಮೇಲಿರ್ತಕ್ಕಂಥ ಅಭಿಮಾನ, ಪ್ರೀತಿ, ವಿಶ್ವಾಸ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಅವರಿಗೆ ನಮ್ಮ ದಾವಣಗೆರೆ ಜಿಲ್ಲಾ ಸಂಘದ ವತಿಯಿಂದ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮ, ಈ ಒಂದು ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆ ಇಷ್ಟೊಂದು ಯಶಸ್ವಿಯಾಗಿ ನೆರವೇರಲಿಕ್ಕೆ ಕಾರಣ ರಾಜ್ಯ ಸಂಘದ ಎಲ್ಲ ಹಂತದ ಪದಾಧಿಕಾರಿಗಳು ಹಾಗೂ ರಾಜ್ಯ ಪರಿಷತ್ ಸದಸ್ಯರು ಕೂಡ ಇದಕ್ಕೆ ಕಾರಣಕರ್ತರು. ಹಾಗಾಗಿ ಎಲ್ಲ ರಾಜ್ಯ ಸಂಘದ ಪದಾಧಿಕಾರಿಗಳಿಗೆ, ರಾಜ್ಯ ಪರಿಷತ್ ಸದಸ್ಯರುಗಳಿಗೆ ಕೂಡ ನಾನು ಜಿಲ್ಲಾ ಸಂಘದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಆದ್ಮೇಲೆ ತಮಗೆಲ್ಲ ಗೊತ್ತಿದೆ, 2019ನೇ ಸಾಲಿನಿಂದ 2024ನೇ ಸಾಲಿನ ಯುಗ, ಈ ಒಂದು ಸರ್ಕಾರಿ ನೌಕರರ ಸಂಘದ ಯುಗ, ಇವು ಸುವರ್ಣ ಅಕ್ಷರದಲ್ಲಿ ಬರೆದಿರ್ತಕ್ಕಂತಹ ಯುಗ. 2019ನೇ ಸಾಲಿನಿಂದ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ CS ಷಡಾಕ್ಷರಿ ಅವರು ರಾಜ್ಯದ ಅಧ್ಯಕ್ಷರ ಗದ್ದುಗೆಯನ್ನು ಹೊತ್ತುಕೊಂಡ ನಂತರ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ, ಯೋಜನಾ ಶಾಖೆಗಳಲ್ಲಿ ಸಭೆಗಳನ್ನು, ಸಮಾರಂಭಗಳನ್ನು, ಸಮಾವೇಶಗಳನ್ನು ಮಾಡಿ ಇವತ್ತು ನೌಕರರ ಸಮಸ್ಯೆಗಳನ್ನು ಆಲಿಸಿ, ಇವತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳಿಂದ ಚರ್ಚಿಸಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಚರ್ಚಿಸಿ, ರಾಜ್ಯ ಮಟ್ಟದ ಅಧಿಕಾರಿಗಳಿಂದ ಚರ್ಚಿಸಿ, ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸಿ, ಸಮಸ್ತ ರಾಜ್ಯ ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ತಮಗೆಲ್ಲ ಗೊತ್ತಿದೆ, ಸುಮಾರು 25ರಿಂದ 30 ಆದೇಶಗಳನ್ನು ಹೊರಡಿಸಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ CS ಷಡಾಕ್ಷರಿ ಅವರಿಗೆ ಸಲ್ಲಿಸುತ್ತದೆ. ತಮಗೆ ಈಗಾಗಲೇ ಗೊತ್ತಿದೆ, 7ನೇ ವೇತನ ಆಯೋಗದ ಹರಿಕಾರರು ಯಾರು ಅಂತಂದ್ರೆ ಸನ್ಮಾನ್ಯ ಶ್ರೀ CS ಷಡಾಕ್ಷರಿ ಅವರು ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರಿ ನೌಕರರ ಹಲವಾರು ಸಮಸ್ಯೆಗಳಿವೆ. ತಮಗೆಲ್ಲ ಗೊತ್ತಿದೆ, NPS ಅನ್ನ ಹೋಗಲಾಡಿಸಿ OPS ಅನ್ನ ಜಾರಿಗೆ ಮಾಡ್ತಕ್ಕಂಥ ಯೋಜನೆ ಆಗಿರ್ಬೋದು, ಇವತ್ತು ಆರೋಗ್ಯ ಸಂಜೀವಿನಿ ಯೋಜನೆ ಆಗಿರ್ಬೋದು, ಇವತ್ತು ಪ್ರಾಥಮಿಕ ಶಿಕ್ಷಕರ, ಹೈಸ್ಕೂಲ್ ಶಿಕ್ಷಕರ ಹಾಗೂ ದೈಹಿಕ ಶಿಕ್ಷಕರ, PUC ಉಪನ್ಯಾಸಕರ ಹಲವಾರು ಸಮಸ್ಯೆಗಳಿವೆ. C&R ರೂಲ್ಗಳು ತಿದ್ದುಪಡಿ ಆಗಬೇಕಾಗಿವೆ. ಆದರೆ ಇನ್ನೂ ಹಲವಾರು ಸಮಸ್ಯೆಗಳು ನಮ್ಮ ಎದುರಿಗಿವೆ. ಈ ಎಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ಬೇಕಾದ್ರೆ ಮುಂದಿನ ದಿನಮಾನಗಳಲ್ಲಿ ಸಂಘಟನೆಯನ್ನು ಮಾಡಬೇಕಾಗಿದೆ. ಇವತ್ತು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಯಾವ ರೀತಿ ಸಂಘಟನೆಯನ್ನು ಮಾಡಬೇಕಾದ್ರೆ ಇವತ್ತು CS ಷಡಾಕ್ಷರಿ ಅವರ ಪರವಾಗಿರ್ತಕ್ಕಂತಹ ಸಂಘಟನೆಯನ್ನ ಮಾಡಿ ಮುಂದಿನ ದಿನಮಾನಗಳಲ್ಲಿ ಮತ್ತೊಮ್ಮೆ CS ಷಡಾಕ್ಷರಿ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನ, ಶಪಥವನ್ನ ಮಾಡಬೇಕಾಗಿದೆ. ಆತ್ಮೀಯರೇ, ನಾವೆಲ್ಲ ಒಂದನ್ನ ತಿಳ್ಕೋಬೇಕಾಗಿದೆ, ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಬೇಕಾದ್ರೆ ನಾವು ಮತ್ತೊಮ್ಮೆ CS ಷಡಾಕ್ಷರಿ ಅವರನ್ನ ರಾಜ್ಯಾಧ್ಯಕ್ಷರನ್ನು ಮಾಡಿದ್ರೆ ಮಾತ್ರ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಂಡ್ಕೊಳ್ಬೇಕಾಗಿದೆ. ಹಾಗಾಗಿ ಮತ್ತೊಮ್ಮೆ CS ಷಡಾಕ್ಷರಿ ಅವರು ನಮ್ಮ ರಾಜ್ಯಾಧ್ಯಕ್ಷರು ಅಂತೇಳಿ ಈ ವೇದಿಕೆ ಮುಖಾಂತರ ಸಂದೇಶವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. CS ಷಡಾಕ್ಷರಿ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಥ್ಯಾಂಕ್ ಯು. ಆತ್ಮೀಯರೇ, ಎನ್ನಿತು ಜನ್ಮರಿಗೆ, ಎನ್ನಿತು ಜೀವರಿಗೆ, ಎನ್ನಿತು ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನದ ಕಣಿಯೋ ಎಂಬ GS ಶಿವರುದ್ರಪ್ಪನವರ ನಾಣ್ಣುಡಿಯಂತೆ ನಾವು ಜೀವನದಲ್ಲಿ ಯಾರ ಋಣವನ್ನಾದರೂ ತೀರಿಸ್ಬೋದು, ಆದರೆ ಜನ್ಮ ಕೊಟ್ಟ ತಂದೆ ತಾಯಿಗಳ ಋಣವನ್ನು, ಜೀವನವನ್ನು ರೂಪಿಸಿಕೊಟ್ಟಿರ್ತಕ್ಕಂತಹ ಗುರುಗಳ ಋಣವನ್ನು ಹಾಗೂ ಜೀವನದಲ್ಲಿ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥ ಹಲವಾರು ಸಾಧಕರುಗಳ ಋಣವನ್ನು ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಋಣದ ಹಂಗಿನಲ್ಲಿ ಬದುಕಿರ್ತಕ್ಕಂತಹ ನಾವುಗಳು, ನೀವುಗಳು ಸಮಯಗಳು, ಸಂದರ್ಭಗಳು, ಅವಕಾಶಗಳು ಒದಗಿ ಬಂದಾಗ ನಮ್ಮ ಜೊತೆಗಿರ್ತಕ್ಕಂತಹ ಮಿತ್ರರನ್ನಾಗಿರ್ಬೋದು, ಸಹೋದ್ಯೋಗಿಗಳನ್ನಾಗಿರ್ಬೋದು, ನಮ್ಮ ಸ್ನೇಹಿತರನ್ನಾಗಿರ್ಬೋದು, ನಮ್ಮ ಬಂಧುಗಳನ್ನಾಗಿರ್ಬೋದು, ಅವರನ್ನು ಗುರುತಿಸಿ ಸಮಾಜದಲ್ಲಿ ಮೇಲಕ್ಕೆತ್ತಿ ಒಂದು ಹುದ್ದೆಗಳನ್ನು ಕೊಡ್ತಕ್ಕಂತಹ ಸಾಧಕರುಗಳೇನಿದಾರಲ್ಲ ಅಂಥವರ ಋಣವನ್ನು ಕೂಡ ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಇವತ್ತು ನನ್ನನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಗುರುತಿಸಿ ನನ್ನನ್ನು ಮೇಲಕ್ಕೆತ್ತಿ ಸಮಸ್ತ ದಾವಣಗೆರೆ ಜಿಲ್ಲೆಯ ಸರ್ಕಾರಿ ನೌಕರರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ನನ್ನ ಮಾರ್ಗದರ್ಶಕರು, ನನ್ನ ಸಹೋದರರು, ನನ್ನ ಗುರುಗಳು, ನನ್ನ ಹಿರಿಯರು, ನನ್ನ ಆತ್ಮೀಯರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಿಂದೆಂದೂ ಕಂಡು ಅರಿಯದೇ ಇರತಕ್ಕಂಥ ಡೈನಾಮಿಕ್ ಕಿಂಗ್, ಡೈನಾಮಿಕ್ ಹೀರೋ ಸನ್ಮಾನ್ಯ ಶ್ರೀ CS ಷಡಾಕ್ಷರಿ ಅವರಿಗೆ ಈ ವೇದಿಕೆ ಮುಖಾಂತರ ಸಾವಿರಾರು ಶರಣಾರ್ಥಿಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದ್ಮೇಲೆ
ಈ ಒಂದು ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಸ್ ಷಡಾಕ್ಷರಿ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಜಿಲ್ಲಾ ಸಂಘದ ವತಿಯಿಂದ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆಗೆ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ತಿಮ್ಮೇಗೌಡ ಸರ್ ಅವರಿಗೂ ನಾವು ನಮ್ಮ ಜಿಲ್ಲಾ ಸಂಘದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜೊತೆಗೆ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಬಿ ಬಳ್ಳಾರಿ ಸರ್ ಅವರಿಗೂ ಕೂಡ ಈ ವೇದಿಕೆ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಜ್ಯ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿದ್ದರಾಮಣ್ಣ ಸರ್ ಅವರಿಗೂ ಕೂಡ ವೇದಿಕೆಯ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನನ್ನ ಆತ್ಮೀಯರು, ನನ್ನ ಹಿರಿಯರು, ನನ್ನ ಗುರುಗಳು ಮತ್ತು ನನ್ನ ಹಿತೈಷಿಗಳಾಗಿರ್ತಕ್ಕಂಥ ರಾಜ್ಯ ಸಂಘದ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಂ ಯು ರುದ್ರಪ್ಪ ಸರ್ ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೇನೆ. ಮತ್ತೊಬ್ಬ ಹಿರಿಯ ಉಪಾಧ್ಯಕ್ಷರು ಮತ್ತು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಎಸ್ ಬಸವರಾಜ್ ಸರ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೊಬ್ಬ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆರ್ ಮೋಹನ್ ಸರ್ ಅವರಿಗೂ ಕೂಡ ಈ ಒಂದು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೊಬ್ಬ ಕೇಂದ್ರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಸ್ ಸಿದ್ದೇಶ್ವರ್ ಸರ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಜ್ಯ ಸಂಘದ ಕ್ರಿಯಾಶೀಲ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ನೆಲ್ಕುದ್ರಿ ಸದಾನಂದಪ್ಪ ಸರ್ ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಜ್ಯ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಿಜಾಪುರ ಜಿಲ್ಲಾಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಬಿ ಶೆಡ್ಸಾಳ್ ಸರ್ ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗುಲ್ಬರ್ಗ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಜು ಲೆಂಕಟಿ ಸರ್ ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಜ್ಯ ಸಂಘದ ಉಪಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ರವಿ ಎಲ್ ಗುಂಜೇಕರ್ ಗದಗ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅವರನ್ನು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತುಮಕೂರು ಜಿಲ್ಲಾ ಅಧ್ಯಕ್ಷರು ಹಾಗೂ ರಾಜ್ಯ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಶೀರುನ್ ರಾಜು ಸರ್ ಎನ್ ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಜ್ಯದ ಉಪಾಧ್ಯಕ್ಷರು ಹಾಗೂ ಬೀದರ್ ಜಿಲ್ಲಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಜೇಂದ್ರ ಕುಮಾರ್ ದಂಗೆ ಸರ್ ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಜ್ಯ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹರ್ಷ ಸರ್ ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಜ್ಯ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಸರ್ ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾತೆ ಸರ್ ಅವರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೊಬ್ಬ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರಯ್ಯ ಸರ್ ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಜ್ಯ ಸಂಘದ ಮತ್ತೊಬ್ಬ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹೇಮಲತಾ ಮೇಡಮ್ ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಜ್ಯ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಿರಿಗೌಡ ಸರ್ ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಜ್ಯ ಸಂಘದ ಉಪಾಧ್ಯಕ್ಷರು ಹಾಗೂ ಕಾರವಾರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಂಜೀವ್ ಕುಮಾರ್ ನಾಯಕ್ ಸರ್ ಅವರನ್ನ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧಾರವಾಡ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಿದ್ದನಗೌಡ SF ಸರ್ ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಳ್ಳಾರಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಿವಾಜಿರಾವ್ ಎಂ ರವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾವೇರಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಮೃತಗೌಡ ಪಾಟೀಲ್ ಸರ್ ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಚಾಮರಾಜನಗರದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಸರ್ ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹೇಳ್ತ್ರಿ ಅವಲ್ಲ ಹೇಳುತ್ತೆ.
ಕೊಪ್ಪಳ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಜುಮ್ಮಣ್ಣ ಸರ್ ಅವರಿಗೂ ಕೂಡ ರಾಜ್ಯ ಸಂಘದ ಉಪಾಧ್ಯಕ್ಷರು ಕೂಡ ಹೌದು, ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಸನ ಜಿಲ್ಲಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣೇಗೌಡ ಸರ್ ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ದೇವೇಂದ್ರಪ್ಪ ಸರ್ ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಾದಗಿರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮೈಪಾಲ್ ರೆಡ್ಡಿ ಸರ್ ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹರೀಶ್ ಜಿಜ್ಜಿ ಸರ್ ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕೋಲಾರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಬಾಬು ಜಿ ಸರ್ ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ KT ತಿಮ್ಮಾರೆಡ್ಡಿ ಸರ್ ಅವರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೈಸೂರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಗೋವಿಂದ್ರ ಸರ್ ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿಜಯನಗರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಗೌಡ ಸರ್ ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಡಿಕೇರಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶ್ರೀನಿವಾಸ್ ಸರ್ ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಮನಗರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ K ಸತೀಶ್ ಸರ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಉಡುಪಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ದಿನಕರ್ ಶೆಟ್ಟಿ ಸರ್ ಅವರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ BM ಕುಂಬಾರ್ ಸರ್ ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಿದ್ದೇಶ್ವರ್ KT ಸರ್ ಅವರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗುಲ್ಬರ್ಗ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಲಂಗೋಟಿ ಸರ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ, ಆತ್ಮೀಯರೇ, ಎಲ್ಲ ಜಿಲ್ಲಾ ಸಂಘದ ಜಿಲ್ಲಾಧ್ಯಕ್ಷರುಗಳಿಗೂ, ತಾಲೂಕಾ ಸಂಘದ ತಾಲೂಕಾ ಅಧ್ಯಕ್ಷರುಗಳಿಗೂ, ತಾಲೂಕಾ ಹಾಗೂ ಜಿಲ್ಲಾ ಸಂಘದ ಕಾರ್ಯದರ್ಶಿಗಳಿಗೆ, ಖಜಾಂಚಿಗಳಿಗೆ, ರಾಜ್ಯ ಪರಿಷತ್ ಸದಸ್ಯರುಗಳಿಗೆ, ಗೌರವ ಅಧ್ಯಕ್ಷರುಗಳಿಗೆ, ಕಾರ್ಯಾಧ್ಯಕ್ಷರುಗಳಿಗೆ, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಿಗೆ, ಹಿರಿಯ ಉಪಾಧ್ಯಕ್ಷರುಗಳಿಗೆ, ಎಲ್ಲ ಹಂತದ ಪದಾಧಿಕಾರಿಗಳಿಗೆ, ಸಮಸ್ತ ರಾಜ್ಯ ಸರ್ಕಾರಿ ನೌಕರರ ಬಂಧುಗಳಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಎಲ್ಲ ಸಹೋದರರಿಗೆ ಈ ಮೂಲಕ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಪ್ರಣಾಂಪುರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ರಾಜ್ಯ ಸಂಘದ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ತಮ್ಮನ್ನು ಕೋರ್ತಾ ಇದ್ದೇನೆ. ಬೆಳಗುವ ಮೂಲಕ ಸಭೆಯನ್ನು ಉದ್ಘಾಟಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಧನ್ಯವಾದಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.